ವಂಡರ್ಫುಲ್ ಡ್ರೈವರ್, ವಂಡರ್ಫುಲ್ ಡ್ರೈವರ್. ಅಯ್ಯೋ, ಸುಮ್ಮನೆ ಜಸ್ಟ್ ಹಿಂದಕ್ಕೆ ಹೋಗಿದ್ರು ಆಗಿರೋದು, ಅದನ್ನ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಹಿಂದಕ್ಕೆ ತಿರುಗಿಸಿ ಪಾಪ. ಹಾಕಿಸ್ಬೇಕ್ರಿ, ನಾಳೆ ನೋಡೋರಿಗೆ ಹಾಕಿಸ್ತೀನಿ. ಒಳ್ಳೆ ಕತೆ. ಈ ನಮ್ಮೂರಂತೂ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ರೆ, ಮುಂಚೆ ಈ ರೋಡ್ ಸಿಂಗಲ್ ರೋಡು, ಇವಾಗೂ ಸಿಂಗಲ್ ರೋಡೇ, ಬಟ್ ಇನ್ನೂ ಎಷ್ಟು ದೊಡ್ಡದಾಗಿದೆ ರೋಡು. ಇದೆಲ್ಲ ಇಲ್ಲೆಲ್ಲ ಹೇಳೋರು ಕೇಳೋರು ಯಾರು ಇರ್ತಾ ಇರಲಿಲ್ಲ ಅವಾಗ. ಒಂದು 8-9 ವರ್ಷಕ್ಕೆ ಮುಂಚೆ ಇಲ್ಲಿ ನೋಡ್ರಿ, ಪಾರ್ಕ್ ಏನು ನೋಡ್ತಿದ್ರ, ಆ ಪಾರ್ಕಲ್ಲಿ ಒಂದು ಕುಂಟೆ ಇತ್ತು. ಅಲ್ಲಿ ನಾವು ಗಣೇಶ ಎಲ್ಲ ಬಿಟ್ಟಾದ್ಮೇಲೆ ಇಲ್ಲಿ ಬಂದು ಪಿಳ್ಳೆರಾಯನ್ನ ಬಿಟ್ಬಿಟ್ಟು ಮನೆಗೆ ಬರ್ತಾ ಇದ್ದು. ಇವತ್ತು ಆ ಕುಂಟೆನೂ ಇಲ್ಲ, ಏನೂ ಇಲ್ಲ, ಎಲ್ಲ ಫುಲ್ಲು ಬ್ಲಾಸ್ಟ್. ನೀಟಾಗಿ ಪಾರ್ಕ್ ಮಾಡಿಕ್ಕಿದ್ರೆ. ಇಲ್ಲಂತೂ ಸಾಯಂಕಾಲ ಒಂದು 5:30-6 ಗಂಟೆ ಆದ್ಮೇಲೆ ಇಲ್ಲಿ ಯಾರು ಬರ್ತಾನೆ ಇರಲಿಲ್ಲ ಈ ರೋಡಲ್ಲಿ. ಯಾವುದೋ ರೇರು ಈ ದೊಡ್ಡ ದೊಡ್ಡ ಲಾರಿಗಳು ಟೆಂಪೋಗಳು ಮಾತ್ರನೇ ಇಲ್ಲೆಲ್ಲ ಓಡಾಡ್ತಾ ಇದ್ದಿದ್ದು. ಇವತ್ತು ನೋಡ್ರಿ, ಇವತ್ತು ಸಖತ್ ಇಂಪ್ರೂವ್ಮೆಂಟ್ ಆಗಿದೆ. ಹೆಚ್ಚು ಕಡಿಮೆ ಒಂದು 4-5 ವರ್ಷ ಆಯಿತು ಇಲ್ಲಿ ಸ್ವಲ್ಪ ಅಷ್ಟು ಇಂಪ್ರೂವ್ಮೆಂಟ್ ಕಂಡು. 4-5 ವರ್ಷ ಇನ್ನೂ ಜಾಸ್ತಿ ಆಯ್ತು ಗುರು. ಪೆಟ್ರೋಲ್ ಆಯಿತು, ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಈಗ ಇಲ್ಲ ಅಲ್ಲಿ ಮುಂದೆಗಡೆ ನಮಸ್ಕಾರ ಎಲ್ರಿಗೂ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ ಅಲ್ಲೇನ್ರಿ? ದೇವನಹಳ್ಳಿ ತಾವ ಸಾಧನಹಳ್ಳಿ ತಾವಲ್ಲ ಇರೋದು, ಕಲ್ಲಿಂಗ್ ಕ್ವಾರಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಫಸ್ಟು ಆಕಾಶ್ ಹಾಸ್ಪಿಟ್ಲಿಗೆ ಹೋಗಿ ಒಬ್ಬರು ಪೇಷಂಟ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟು ಕ್ವಾರಿ ತಾವ ಹೋಗಿ ಅಲ್ಲೆಲ್ಲ ಒಂದು ಸತಿ ವಿಸಿಟ್ ಹಾಕ್ಕೊಂಡು ಸೀದಾ ಊರ ಕಡೆ ಬರೋದು. ಬನ್ನಿ ಹೋಗೋಣ. ಈಗ ಸೀದಾ ದೇವನಹಳ್ಳಿ ಆಕಾಶ್ ಹಾಸ್ಪಿಟ್ಲಿಗೆ ಹೋಗೋದು. ಈ ಗಾಡಿಯಲ್ಲಿ ಹೋಗೋದೇ ಒಂಥರ ಮಜಾ ಸ್ನೇಹಿತರೆ. ಬಟ್ ಏನಂದರೆ ಹೆಲ್ಮೆಟ್ ಅಂತೂ ತುಂಬ ಮುಖ್ಯ. ಹೆಲ್ಮೆಟ್ ಇಲ್ದಂಗೆ ಯಾರು ಸಣ್ಣ ಪುಟ್ಟ ಆಗಲಿ ಇಲ್ಲ ಲಾಂಗ್ ರೈಡ್ ಹೋಗೋದಾಗಲಿ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ರಿ. 2-3 ಜನ ಎಲ್ಲ ಹೋಗ್ಬೇಡ್ರಿ. ಹಂಗೆ ಅಂದ್ಬಿಟ್ಟು ನಾನೇನು ಸಾಚ ಅಲ್ಲ, ನಾನು ಅದೆಲ್ಲ ಮಾಡಿದ್ದೀನಿ. ಬಟ್ ಏನಂದರೆ ಗಾಡಿಯಿಂದ ಬಿದ್ದಾಗ ಗೊತ್ತಾಗುತ್ತೆ ಹೆಂಗೆ ಅದರ ಪ್ರಭಾವಗಳು ಹೆಂಗಿರ್ತವೆ ಅಂತ. ಬಿದ್ದವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಅದನ್ನೆಲ್ಲ ನೋಡ್ತೀವಲ್ಲ, ಅದು ನೋಡಿನೂ ನಾವು ಕಲೀಲಿಲ್ಲ ಅಂದರೆ ನಮ್ಮಂಥ ಮೂರ್ಖರು ಇನ್ನೊಬ್ರು ಇಲ್ಲ. ನೋಡ್ರಿ, ಹಿಂಗೆ ಇದೇ ರೋಡು ಹಿಂಗೆ ಹೋದ್ರೆ ಸ್ಟ್ರೈಟ್ ಸೀದಾ ಹೊಸಕೋಟೆಗೆ ಹೋಗುತ್ತೆ. ಹೊಸಕೋಟೆ ರೋಡ್ ಇದು. ಮುಂಚೆ ಇದೆಲ್ಲ ಜಮೀನು ಇದ್ದಿದ್ದು. ಜಮೀನೆಲ್ಲ ಎಷ್ಟು ಬೇಗ ಅಕ್ವೈರ್ ಮಾಡಿಕೊಂಡು ಎಷ್ಟು ಬೇಗ ಮಾಡಿದ್ರು ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 3-4 ವರ್ಷಕ್ಕೆಲ್ಲನೂ ಕಂಪ್ಲೀಟ್ ಆಗೋಯ್ತು ರೋಡ್ ಇದು. ಸಖತ್ ಟ್ರ್ಯಾಕ್, ಒಳ್ಳೆ ಟ್ರ್ಯಾಕ್ ಮಾಡಿದ್ರು. ನೋಡ್ರಿ ಅಲ್ಲಿ ಕಾಣಿಸಿದ್ಯಲ್ಲ, ಅಲ್ಲಿ ಬಿರ್ಲಾ ಸೂಪರ್ ಫ್ಯಾಕ್ಟ್ರಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರೋವಂಥದ್ದು. ಭಾಷೆಟ್ಟಳ್ಳಿಗೆ ಸೇರಿರೋದು. ಇನ್ನೊಂದು ಇದೆಲ್ಲ ಕಾಡು ಸ್ನೇಹಿತರೆ. ಮುಂಚೆ ನಾವು ಇಲ್ಲೆಲ್ಲ ಮುಂಚೆ ಇಲ್ಲಿ ತಿಪ್ಪಾಪುರದಲ್ಲಿ ನಮ್ಮ ಫ್ರೆಂಡ್ ಅವ್ರ ಮನೆ ಮುಕುಂದ ಅಂತ ಹೇಳಿ, ನೀವು ನಮ್ಮ ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ. ಅವ್ರ ಊರಿಗೆ ಹೋಗ್ಬೇಕಾದಾಗ ಈ ಕಡೆ ಹಿಂಗೊಂದು ಅಡ್ಡ ದಾರಿ ಬರೋದು, ಹಿಂಗೆ ಹೋಗ್ತಾ ಇದ್ವಿ. ಎಂತ ಕಾಡು ಅಂದ್ರೆ ಬರೀ ಯಾರು ಇರ್ತಾನೆ ಇರ್ಲಿಲ್ಲ. ಇದೆಲ್ಲ ಊರ್ ಆಚೆ ಕಡೆ ಔಟ್ಸ್ಕರ್ಟ್ಸ್. ನೋಡ್ರಿ ಇವತ್ತು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಸಖತ್ ಇಂಪ್ರೂವ್ಮೆಂಟ್ ಆಯ್ತು. ಮೋದಿ ಗೌರ್ಮೆಂಟ್ ಬಂದ್ಮೇಲೆ ಅಂತೂ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಯ್ತು. ಈ ರೋಡ್ಗಳೆಲ್ಲ ಅವ್ರು ಬಂದ್ಮೇಲೆ ಆಗಿದೆಯೋ. ಹಾಗೆ ನಮ್ಮ ಸ್ಥಳೀಯ ಯಾರಿರ್ತಾರೆ, ಪಂಚಾಯತಿ ಮೆಂಬರ್ಗಳಲ್ಲಿ, MLAಗಳಲ್ಲಿ ಎಲ್ಲರ ಸಪೋರ್ಟಿಂದಾನು ಇಷ್ಟೊಂದೆಲ್ಲ ದೊಡ್ಡಬಳ್ಳಾಪುರ ರೋಡ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗಿದ್ದು. ನಾವು ಮೊನ್ನೆ ಹಂಗೆ ಚಿಕ್ಕಬಳ್ಳಾಪುರ ಹೋಗಿದ್ವಿ. ದೊಡ್ಡಬಳ್ಳಾಪುರ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ರೋಡ್ಗಳು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಬಟ್ ಚಿಕ್ಕಬಳ್ಳಾಪುರಕ್ಕಿಂತ ನಮ್ಮ ದೊಡ್ಡಬಳ್ಳಾಪುರ ಎಷ್ಟೋ ಬೆಸ್ಟು ಸ್ನೇಹಿತರೆ. ಎಷ್ಟೋ ಚೆನ್ನಾಗಿವೆ ರೋಡ್ಗಳು. ನಾವು ಯಾವುದೇ ಸಂದಿಗೆ ಹೋದ್ರೂ ಎಲ್ಲ ಕಾಂಕ್ರೀಟ್ ರೋಡು ಇಲ್ಲ ಟಾರ್ ರೋಡು ನೋಡ್ತೀವಿ. ಏನು ಹಂಗೆ ಅಂದ್ಬಿಟ್ಟು ನಮ್ಮದೇ ಅಂತ ಕುಚ್ಕೊಳಲ್ಲ. ನಮ್ಮದು ಮುಂಚೆ ಹಂಗೆ ಇದ್ದಿದ್ದು. ಬಟ್ MLA ಆಗಲಿ, ಕೌನ್ಸಿಲರ್ಗಳಾಗಲಿ
ಮುತ್ತುವರ್ಜಿ ತಗೊಂಡು ಮಾಡವ್ರೆ, ಮಾಡಿಸಿದ್ದಾರೆ ರೋಡ್ಗಳನ್ನ. ಬಟ್ ಅಲ್ಲಿ ಇನ್ನೂ ಯಾಕೆ ಮಾಡಿಲ್ಲ ಅದು ಅಲ್ಲಿನ ಜನತೆಗಳೇ ಕೇಳಬೇಕು, ಅವ್ರನ್ನ ಕ್ವಶನ್ ಮಾರ್ಕ್ ಮಾಡ್ಬೇಕು ಅವ್ರನ್ನ. ನೋಡ್ರಿ ಇದೆಲ್ಲ ಬಾಚೆಟ್ಟಳ್ಳಿ ಫ್ಯಾಕ್ಟ್ರಿಗಳು ನೋಡ್ರಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಫ್ಯಾಕ್ಟ್ರಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಇವಾಗ ಗಾರ್ಮೆಂಟ್ಸಲ್ಲಿ. UDG ಅಂತ ಹೇಳಿ ಗಾರ್ಮೆಂಟು, ಯುನೈಟೆಡ್ ಡ್ರೈ ಗೂಡ್ಸ್. 2 ತಿಂಗಳು ಕೆಲಸ ಮಾಡಿದ್ದೀನಿ ಕಾಲೇಜ್ ರಜಾ ಇದ್ದಾಗ. ನೋಡ್ರಿ ಇದು ದೇವನಹಳ್ಳಿ ರೋಡು, ಇದು ನಮ್ಮ ಗೀತಮ್ ಯೂನಿವರ್ಸಿಟಿ ಕಾಲೇಜ್. ಲೆಫ್ಟ್ ಸೈಡಲ್ಲಿ ಕಾಣ್ತಿರೋದು ಗೀತಮ್ ಯೂನಿವರ್ಸಿಟಿ ಕಾಲೇಜು. ಹೈವೇ ರೋಡ್ ಆದ್ಮೇಲಂತೂ ಒಳ್ಳೆ ವ್ಯಾಲ್ಯೂ ಬಂತು ಗೀತಮ್ ಯೂನಿವರ್ಸಿಟಿಗೆ. ಇನ್ನೊಂದು ಮುಂದೆಗಡೆ ಬ್ರಿಟನ್ ಕಂಪ್ನಿದು, ಬ್ರಿಟನ್ ಅವ್ರದ್ದು ಒಂದಿದೆ ಸ್ಕೂಲು, ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲು. ಅದು ನಾವು ಟಿವಿಗಳಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀವಿ. ನೋಡ್ರಿ ಇಲ್ಲಿ ಲೆಫ್ಟ್ ಇದೆಯಲ್ಲ, ಇಲ್ಲಿ ಮುಂದೆಗಡೆ ಆಪಲ್ ಕಂಪ್ನಿ, ಅದೇ ಫಾಕ್ಸ್ಕಾರ್ನ ಯಾವುದೋ ಆ ಕಂಪ್ನಿ ಇಲ್ಲೇ ಮ್ಯಾನುಫ್ಯಾಕ್ಚರ್, ಆಪಲ್ ಕಂಪ್ನಿದೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು 4-5 ಸಾವಿರ ಜನ ಕೆಲಸ ಮಾಡ್ತಾವ್ರೆ. ಅದು ಹೆಂಗೆ ಕೆಲಸ ಮಾಡ್ತಾವ್ರೆ ಅಂದರೆ 24 ಗಂಟೆ ಕೆಲಸ ಮಾಡ್ತಿದ್ದಾರೆ ಶಿಫ್ಟ್ ವೈಸಲ್ಲಿ. ಏನೊಂದು ಸ್ಥಳೀಯರನ್ನ ತಗೊತಾ ಇದ್ದಾರೆ, ಅದೊಂದು ಖುಷಿ ಸ್ನೇಹಿತರೆ. ಈಗ ಇಲ್ಲಿ ಲೆಫ್ಟ್ ಏನಕ್ಕೆ ಬಂದಿದ್ದು ಅಂದರೆ, ನನ್ನ ತಮ್ಮನಿಗೆ ಊಟ ತೊಗೊಳಕ್ಕೆ ಬಂದಿದ್ದೀನಿ. ಇಲ್ಲಿ ಯಾವುದೋ ಶಾಂತಿ ಸಾಗರ ಯಾವುದೋ ಹೆಸರು ಹೇಳ್ದ, ಚೆನ್ನಾಗಿರುತ್ತಂತೆ ಊಟ. ಅದನ್ನು ತಗೊಂಡು ಹೋಗಿ ನಮ್ಮ ಪೇಷಂಟ್ಗೆ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಸೀದಾ ಕೋರಿ ತಾವು ಹೋಗೋದು. ನೋಡೋಣ, ಅಲ್ಲೇನು ಬಿಡಲ್ಲ ಅನ್ಕೊತೀನಿ. ಇದಾನು ಬರೋಣ. ಆಯಿತು ನೋಡ್ರಿ, ಇದು ನಮ್ಮೂರ DC ಆಫೀಸು, ಅಂದರೆ ಬೆಂಗಳೂರು ಗ್ರಾಮಾಂತರಕ್ಕೆ DC ಆಫೀಸ್. ಅದು ಏನೇ ಒಂದು ಲ್ಯಾಂಡಿಂದಾಗಲಿ ಏನಾದರೂ ಲಿಟಿಗೇಷನ್ ಬಂದು ಅಂದರೆ ಏನೇ ಒಂದು ಮಾಹಿತಿಗೂ ಇಲ್ಲೇ ಬರ್ಬೇಕು ನಾವು. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ತಿರ್ಗಾ ಇದರಲ್ಲಿ ತಪ್ಪುಗಳೆಲ್ಲ ಹುಡುಕ್ಬೇಡ್ರಿ. ಫಸ್ಟ್ ಟೈಮು ಈ ಥರ ಮೋಟೋ ವ್ಲಾಗಿಂಗ್ ಏನೋ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಂದರೆ ಇದೇ ಫಸ್ಟ್ ಟೈಮ್ ಅಲ್ಲ, ಈಗ ಸೆಕೆಂಡ್ ಟೈಮು ಥರ್ಡ್ ಟೈಮ್ ಆಯಿತು. ನೋಡಿ ಸ್ನೇಹಿತರೆ, ಈಗ ಅಲ್ಲಿ ಸಾಗರ್ ಹೋಟ್ಲಲ್ಲಿ ತೊಗೊಂಡ್ವಿ ಊಟ. ಒಂದು ಪ್ಲೇಟ್ ಊಟ ಮಾಡಿಕೊಂಡು ಒಂದು ಪಾರ್ಸಲ್ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೋಡ್ರಿ ಇಲ್ಲೇ ಬೋರ್ಡ್ ಹಾಕಿದೆ ಸಾಗರ್ ಹೋಟೆಲ್ ಅಂತೇಳಿ. ಹೆವಿ ಬಿಸಿಲೈತೆ, ಹೆವಿ ಬಿಸಿಲು, ಸುಟ್ಟೋತೀವಿ. ಗಾಡಿಗಳದು ಹೆಂಗೆ ತಡಿತಾವೋ ಹೈಟ್ನ, ಏನು ಮೆಲ್ಟ್ ಆಗ್ದಿಲ್ದು ಹೆಚ್ಚು, ಅಷ್ಟು ಬಿಸಿಲು ಗುರು, ಸಖತ್ ಬಿಸಿಲೈತೆ. ನೋಡಿ ಇಲ್ಲಿ ಏರ್ಪೋರ್ಟ್ ಸ್ಟ್ರೈಟ್ ಹೋಗ್ಬೇಕು, ಲೆಫ್ಟ್ ಹೋದ್ರೆ ದೇವನಹಳ್ಳಿ ಟೌನ್ಗೆ ಹೋಗ್ತೀವಿ. ಜಾಗ ಬಿಡೋಣ, ಈ ಕಡೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ಗಾಡಿಗಳು. ಸ್ವಲ್ಪ ಏಮಾರಿದ್ರೆ ಬಂದು ಗುದ್ದೋ ಸಾಧ್ಯತೆಗಳು ಜಾಸ್ತಿ ಇದೆ ಇಲ್ಲಿ, ಯಾಕಂದರೆ ಹೆವಿ ಟ್ರಾಫಿಕ್ ಇರ್ತದೆ. ಬಟ್ ನಾನು ಒಂದು 20 ವರ್ಷಕ್ಕೆ ಮುಂಚೆ ದೇವನಹಳ್ಳಿ ನಾನು ನೋಡಿದ್ದೀನಿ. 15-20 ವರ್ಷಕ್ಕೆ ಮುಂಚೆ ಏನೂ ಇರಲಿಲ್ಲ ಗುರು ದೇವನಹಳ್ಳಿ. ಒಳ್ಳೆ ಹಳ್ಳಿ, ಚಿಕ್ಕ ಹಳ್ಳಿ ಇದ್ದಂಗಿತ್ತು, ಅಲ್ಲಲ್ಲ ಪೆಟ್ಟಿ ಅಂಗಡಿಗಳು. ಇವತ್ತು ದೇವನಹಳ್ಳಿ ಜನನೇ ನೋಡ್ತಾ ಇದ್ದಾರೆ. ಯಾವಾಗ ಏರ್ಪೋರ್ಟ್ ಆಯಿತು ಅವಾಗ್ಲಿಂದ ಕೆಮ್ಮಂಗೆ ಇಲ್ಲ, ಸಖತ್ ಇಂಪ್ರೂವ್ಮೆಂಟ್ ಆಗೋಯ್ತು. ಇಲ್ಲಿರೋರೆಲ್ಲ ಕೋಟ್ಯಾಧೀಶ್ವರ ಆಗೋದ್ರು. ನೋಡಿ ಆಕಾಶ್ ಹಾಸ್ಪಿಟ್ಲು ರೋಡ್ ಇದು ಸೈಡ್ ಕಾಣಿಸಿದ್ಯಾ, ಅದೇನೇನೆ ಆಕಾಶ್ ಹಾಸ್ಪಿಟ್ಲು. ಆಕಾಶ್ ಹಾಸ್ಪಿಟಲ್ AMS and RC. ಆಯುಷ್ಮಾನ್ ಕಾರ್ಡ್ ನಡೆಯುತ್ತಿದೆ. ಯಾರೇ ನಮ್ಮಂಥ ಮಿಡಲ್ ಕ್ಲಾಸ್ ಯಾರೇ ಜನಗಳಿದ್ರು ಆಯುಷ್ಮಾನ್ ಕಾರ್ಡ್ನ ಉಪಯೋಗ ಪಡ್ಕೊಳ್ರಿ. ಯಾವುದೇ ಒಂದು ಆಪ್ರೇಷನ್ನು ಕೆಲವೊಂದು ಇವರೇ ಹೇಳ್ತಾರೆ, ಅಂಥವಕ್ಕೆಲ್ಲನೂ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲ ಗೌರ್ಮೆಂಟ್ ಅವರೇ ನೋಡ್ಕೊತಾರೆ. ಊಟದ್ದು ಸಮೇತನೂ ಎಲ್ಲ ಗೌರ್ಮೆಂಟ್ ಅವರೇ ನೋಡ್ಕೊತಾರೆ. ಸೊ ಹಂಗಾಗಿ ಯಾರೇ ಏನೇ ಹೇಳಿದ್ರು ಬೇರೆ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡಿರಿ. ಈ ಹಾಸ್ಪಿಟ್ಲಿಗೆ ಬರೋದಕ್ಕೆ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ಗಾಡಿಯಲ್ಲಿ ಹಾಕೋದು ಸೊ ಇಲ್ಲಿ ಬಂದ್ವಿ. ನೆಕ್ಸ್ಟ್ ಸಿಗೋಣ ವಿಡಿಯೋದಲ್ಲಿ. ಈಗ ಎಲ್ಲ ಮುಗೀತು.
ನೋಡ್ರಿ ಆಕಾಶ್ ಹಾಸ್ಪಿಟಲ್ ಪೇಷಂಟ್ ನೋಡಿ ಮುಗಿಸ್ಕೊಂಡು ಯಾವುದೊಂದು ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಟ್ಟು ಈಗ ಹೊರಡ್ತಾ ಇದ್ದೀನಿ. ಏನಾದರೂ ತಲೆಗೆಲ್ಲ ಏಟುಗಳು ಬೀಳಬಾರ್ದು, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ರಿ ಗಾಡಿಗಳನ್ನ. ಇಲ್ಲಾಂದರೆ ಇದೇ ಪ್ರಾಬ್ಲಮ್ಗಳೇ ಎಲ್ಲರಿಗೂ. ಒಂದ್ಸರಿ ಏಟುಗಳು ಬೀಳೋವರೆಗೂ ಅಷ್ಟೇ, ಬಿದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಏನಕ್ಕ ಲೆಫ್ಟ್ ಸೈಡ್ ನೋಡೋದೇ ಎಲ್ಲ ಬರ್ತಾ ಇರ್ತಾರೆ, ಹಂಗಂತ ರೈಟ್ಗೆ ಹೋದ್ರೆ ಹಂಗೆ ಇವಾಗ ಲೆಫ್ಟ್ಗೆ ಹೆಂಗೆ ಬಂದ್ರು ಹಂಗೆ ರೈಟ್ಗೆ ಸೀದಾ ರೈಟಿಗೆ ತೊಗೊಂಡ್ಬಿಡ್ತಾರೆ. ಇದು ದೇವನಹಳ್ಳಿ ಕೋಟೆ. ಇದು ಎಂಟ್ರೆನ್ಸ್ ಬಂದು ಈ ಕಡೆ ಇದೆ. ಇದು ಎಂಟ್ರೆನ್ಸ್. ಆಗಲೇ ಈ ಕಡೆ ಬರೋಣ ಅಂತ ಅಂದ್ಕೊಂಡೆ, ಬಟ್ ಬೇರೆ ಕಾರಣಗಳಿಂದ ಈ ಕಡೆ ಇನ್ನೊಂದು ರೂಟಿಂದ ಬರೋಂಗಾಯ್ತು. ಇಲ್ಲಿ ಆಂಜನೇಯ ದೇವಸ್ಥಾನ ನಾಗರಕಲ್ಲಿ. ಅವಾಗಲೇ ಒಂದು ಸಾದಹಳ್ಳಿ ಅಂತ ಅಂದ್ಕೊಂಡ್ವಿ, ಈಗ ನೋಡಿದ್ರೆ ಇಲ್ಲ, ಇದು ಬೇರೆ ಕಡೆ ಹೋಗ್ತಾ ಇದೀವಿ. ಈಗ ನಂದಿ ಹಿಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಫ್ರೆಂಡು ಕರೆದ, ಸೊ ಹಂಗಾಗಿ ಆ ಕಡೆ ಇದ್ದೀನಿ, ಬಾಗೂರು ಅಂತ ಹೇಳಿದ್ದಕ್ಕೆ ಆ ಕಡೆ ಹೋಗ್ತಾ ಇದ್ದೀನಿ. ಏನು ಹೆವಿ ಟ್ರಾಫಿಕ್ ಅನ್ನಲ್ಲ ಗುರು, ಇಲ್ಲಿ ಹೆವಿ ಟ್ರಾಫಿಕ್. ಏನಿಲ್ಲ, ಒಳ್ಳೊಳ್ಳೆ ದೊಡ್ಡ ಬೈಕ್ಗಳು ಹೋಗ್ತವೆ, ನೋಡಬೇಕು, ಸಖತ್ತಾಗಿರುತ್ತೆ. ಏನೆಲ್ಲ 120 ಇಲ್ಲ, 220 250 ಆ ಸ್ಪೀಡಲ್ಲಿ ಹೋಗ್ತಾರೆ. ಹಿಂಗೆ ನೋಡ್ತಾ ಇದ್ರೆ ನೋಡೋಷ್ಟೊತ್ತಿಗೆ ಅಲ್ಲಿರ್ತಾರೆ, 1 ಕಿಲೋಮೀಟರ್ ದೂರದಾಗ ಇರ್ತಾರೆ. ನೋಡೋದೇ ಒಂದು ಸೌಂಡ್ಗೆನೇ ಅಕ್ಕಪಕ್ಕ ಇರೋರು ಯಾರು ಹಾರ್ಟ್ ಪೇಷಂಟ್ಗಳು ಇತ್ತು ಅಂದರೆ ಪಟ್ಟಣ ಹೊಟ್ಟತಾರೆ, ಅಷ್ಟು ಸೌಂಡ್ ಬರ್ತೈತೆ ಗಾಡಿಗಳು, ಎಷ್ಟು ಫಾಸ್ಟಾಗಿ ಹೋಗ್ತಾರೆ. ಈಗ ದೊಡ್ಡಬಳ್ಳಾಪುರ ರೋಡ್ ಬಂದು ಈ ಕಡೆ ನಾವು ನೋಡ್ರಿ, ಇಲ್ಲಿ ಲೆಫ್ಟ್ಗೆ ಹೋದ್ರೆ ಸೀದಾ ದೊಡ್ಡಬಳ್ಳಾಪುರ ಹೋಗ್ತೀವಿ. ದೊಡ್ಡಬಳ್ಳಾಪುರ ದಾಬಾಸ್ಪೇಟೆ, ಲೆಫ್ಟಲ್ಲಿ ಹೋದ್ರೆ ದೊಡ್ಡಬಳ್ಳಾಪುರ ದಾಬಾಸ್ಪೇಟೆ ಹೋಗ್ಬೋದು. ಸ್ಟ್ರೈಟ್ ಹೋಯ್ತು ಅಂದ್ರೆ ಹೈದ್ರಾಬಾದ್ ಹೈವೇ. ಇದೆಲ್ಲ ಹೈದ್ರಾಬಾದ್ NH, ಹೈದ್ರಾಬಾದ್ ರೋಡ್ ಇದು. ಏನು ಮಾಡೋಕ್ಕಾಗಲ್ಲ, ಕಾಯಲೇಬೇಕಿಲ್ಲಿ. ನೋಡ್ರಿ, ಇದು ಬಂದ್ವಲ್ಲ, ಇಲ್ಲಿ ಇದು ಬಂದು ದೇವನಹಳ್ಳಿಯಿಂದ RTO ಆಫೀಸ್ ಕನೆಕ್ಟ್ ಆಗುತ್ತೆ ಈ ರೋಡ್. ಇದು ನೋಡ್ರಿ, ಅಲ್ಲಿ ಮೇಲೆ ಕಾಣ್ತಿರೋದು ದಾಬಾಸ್ಪೇಟೆಯಿಂದ ಹೊಸಕೋಟೆಗೆ ಹೋಗೋ ಹೆದ್ದಾರಿ. ಅದು ಹೋದ್ರೆ ಮಾತ್ರ ಒಂದೇ ರೋಡು, ಒಂದೇ ಸ್ಟ್ರೆಚ್ಚು, ಸೂಪರ್ ರೋಡ್ ಮಾತ್ರ, ಹೊಸದಾಗಿ ಮಾಡಿರೋದು ರೋಡ್ ಅದು. ಈ ಸೂಪರ್ ಬೈಕ್ಸ್ಗಳಲ್ಲಿ ಒಂದು ಈ ರೋಡಲ್ಲಿ ಬರ್ತಾರೆ, ಇಲ್ಲ ಅಂದರೆ ಆ ರೋಡಲ್ಲಿ ಬರ್ತಾರೆ. ಸೂಪರ್ ಬೈಕ್ಸ್ಗಳಲ್ಲಿ ಜಾಸ್ತಿ ಹೋಗೋದು ಆ ರೋಡು, ಇಲ್ಲ ಈ ರೋಡೇ. ನಾವೇನೋ ಹೈದ್ರಾಬಾದು ಎಷ್ಟೊಂದು ಜನ ನಾವು ನೋಡಿದ್ದೀವಿ, 2 ವೀಲರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಕಡೆ, ಈ ನಾರ್ತ್ ಸೈಡು ಹೈದ್ರಾಬಾದು, ಇಲ್ಲ ಅಂದರೆ ನೇಪಾಳಿ ಟ್ರಿಪ್ಪು, ಆ ಥರ ಬೈಕಲ್ಲಿ ಹೋಗ್ತಾ ಇರ್ತಾರಲ್ಲ, ಅವ್ರು ಯಾರೇ ಹೆಂಗೆ ಹೋದ್ರೂ ಬೆಂಗಳೂರಿಂದ ಬಂದು ಅಂದರೆ ಈ ರೋಡಲ್ಲೇ ಹೋಗಬೇಕು. ಯಾಕೆ ಸಿಗ್ನಲ್ ಇದೆ ನೋಡ್ರಿ. ಈ ರೋಡ್ ಬಂದು ನಾವು ನಂದಿ ಹಿಲ್ಸ್ಗೆ ಹೋಗೋ ರೋಡ್ ಇದು, ನಂದಿ ಉಪಚಾರ. ಇಲ್ಲಿ ಲೆಫ್ಟ್ ತಗೊಂಡ್ರೆ RTO ಆಫೀಸ್ ಮುಂದೆನೇ ಇರೋದು ನಂದಿ ಉಪಚಾರ ಅಂತ. ನೋಡ್ರಿ, ಇದೆ RTO ಆಫೀಸು. ಇದೇ ರೋಡಲ್ಲಿ ಹೋದ್ರೆ ಸೀದಾ ನಂದಿ ಬೆಟ್ಟಕ್ಕೆ ಹೋಗ್ಬೋದು. ಕಾರಹಳ್ಳಿ ಕ್ರಾಸಿಗೆ ಬರ್ತೀವಿ. ಅಲ್ಲಿ ಕಾರಹಳ್ಳಿ ಕ್ರಾಸ್ ಬಂದಮೇಲೆ ಗೊತ್ತಲ್ಲ, ಅಲ್ಲಿ ಸ್ಟ್ರೈಟ್ ಹೋಗಿ ಡೆಡ್ ಎಂಡ್ ಲೆಫ್ಟಿಗೆ ತೊಗೊಂಡ್ರೆ ನಂದಿ ಕ್ರಾಸಿಗೆ ಹೋಗ್ತೀವಿ. ರೈಟಿಗೆ ತೊಗೊಂಡ್ರೆ ನಂದಿ ದೇವಸ್ಥಾನ ಹೋಗ್ತೀವಿ. ಲೆಫ್ಟ್ಗೇನಾದರೂ ಹೋಯ್ತು ಅಂದರೆ ನಂದಿ ಬೆಟ್ಟಕ್ಕೆ ಹೋಗೋ ರೋಡ್ ಅದು. ಒಂದೇ ರೋಡ್ ಮಾತ್ರ ಸಖತ್ತಾಗಿದೆ. ಶನಿವಾರ ಭಾನುವಾರ ಏನಾದರೂ ಬಂದ್ಬಿಟ್ರು ಅಂದರೆ ಸೂಪರ್ ಬೈಕ್ಸ್ಗಳೆಲ್ಲ ಒಳ್ಳೊಳ್ಳೆ ಸೂಪರ್ ಬೈಕ್ಸ್ಗಳು ನಾವು ನೋಡ್ಬೋದು ಇಲ್ಲಿ. ಇನ್ನೊಂದು ಎಚ್ಚರಿಕೆ ಏನಂದರೆ, ಈ 2 ವೀಲರ್ಗಳಲ್ಲಿ ವೀಲಿಂಗ್ ಜಾಸ್ತಿ ಮಾಡ್ತಾರೆ ಈ ರೋಡಲ್ಲಿ. ಯಾಕೆಂದರೆ ನಾವು ನ್ಯೂ ಇಯರ್ ದಿನ ನಾನು ಬಂದಾಗ ನೋಡಿದ್ದೀನಿ, ಹೆವಿ ಗಾಡಿಗಳಲ್ಲಿ ಬರ್ತಾರೆ,
ಈ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬರೋರು ಆರಾಮಾಗಿ ಅವ್ರ ಪಾಡ್ಗೋರು ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಇವ್ರು ಇರ್ತಾರಲ್ಲ, ಈ ಸಣ್ಣ ಪುಟ್ಟ ಡಿಯೋ ಫಿಯರೋ ಅಂತ ಗಾಡಿಗಳಲ್ಲಿ ಬಂದು ವೀಲಿಂಗ್ಗಳು ಮಾಡ್ತಾರೆ. ಅದು ಹೆಲ್ಮೆಟ್ ಹಾಕಿರಲ್ಲ, ಏನು ಹಾಕಿರೋದಿಲ್ಲ. ಅದು ಯಾಕೆ ಆ ಥರ ಇದು ಮಾಡ್ತಾರೆ ಗೊತ್ತಿಲ್ಲ. ಬಿತ್ತು ಅಂದರೆ ಏನಿಲ್ಲ, ಎಲ್ಲ ಚಿತ್ರಾನ್ನ ಆಗೋತಾರೆ. ಏನಿಲ್ಲ, 3 kg ಮಾಂಸ ಇರಲ್ಲ ದೇಹದಲ್ಲಿ, ಆದ್ರೂ ಏನೆಲ್ಲ 70, 80, 100 ಇರ್ತಾರೆ. ಅದು ಏನು 100 ವೀಲಿಂಗ್ ಬೇರೆ ಮಾಡ್ಕೊಂಡು ಹೋಗ್ತಾರೆ. ಅವೆಲ್ಲ ಬೇಕಾ ಅಂತ ಅನಿಸುತ್ತೆ ನಮಗೆ ಒಂದ್ಸತಿ ಅವ್ರಿಗೆ. ಅದಕ್ಕೆ ಅಂತಾನೆ ಟ್ರ್ಯಾಕ್ಗಳಿವೆ, ಅಂತ ಕಡೆ ಹೋಗ್ಬೇಕು ಇವರು. ಇಲ್ಲಿ ಶೋ ಕೊಡೋಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ. ಅದೇನಕ್ಕೆ ಇವೆಲ್ಲ ಬೇಕಾಗಿಲ್ಲ. ಮಳೆಗಾಲದಲ್ಲಂತೂ ಬಂದ್ಬಿಟ್ರೆ, ಇದು ಮಳೆಗಾಲನೇ ಅಲ್ಲ, ಸಖತ್ ರೋಡ್ ಇದು, ಹಚ್ಚ ಹಸಿರು. ಬೆಳಗ್ಗೆ ಹೊತ್ತು ಬರಬೇಕು. ಎಷ್ಟೋ ಜನ ಟ್ರಾವೆಲಿಂಗ್ ಬಾಕ್ಸಲ್ಲಿ ನೋಡಿದ್ದೀನಿ, ಸಿಟಿಯಿಂದ ಬರ್ತಾರೆ ನಂದಿ ಬೆಟ್ಟ ನೋಡೋದಕ್ಕೆ. ಒಳ್ಳೆ ವ್ಯೂ. ನಾವು ಇಲ್ಲೇ ನಮ್ಮೂರಿಂದ ನಂದಿ ಬೆಟ್ಟಕ್ಕೆ ಬರೀ 17 ಕಿಲೋಮೀಟ್ರ್. ನಾವು ಏನು ಚಿಕ್ಕ ವಯಸ್ಸಿಂದ ನೋಡಿ ನಾವೇನಿಲ್ಲ ಒಂದು 10-15 ಸತಿ ನೋಡಿದ್ದೀವಿ. ಎಷ್ಟು ಸತಿ ನೋಡೋದು, ಏನು ನೋಡೋದು ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ಏನು ಅಷ್ಟೊಂದು ತಲೆಕೆಡು. ಬಟ್ ಏನಂದರೆ ಸಿಟಿ ಕಡೆಯಿಂದ ಜಾಸ್ತಿ ಜನ ಬರ್ತಾರೆ. ಏನೋ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು. ವೀಕೆಂಡ್ಸ್ಗಳಲ್ಲಿ ಸಖತ್ತು ಜನ ಬರ್ತಾರೆ ರೋಡಲ್ಲಿ. ನೋಡ್ರಿ ಗಣೇಶ ಎಷ್ಟು ದೊಡ್ಡದ, ಇನ್ನೇನು ಗಣೇಶನ ಹಬ್ಬ ಬಂತು. ಇದು ಕಾಲೇಜ್ ಇರಬೇಕು. ಸುತ್ತಮುತ್ತ ಬೆಟ್ಟಗಳೆಲ್ಲ ಸಖತ್ತಾಗೈತೆ. ಹಸಿರಾಗೆ ಮಧ್ಯದಲ್ಲಿ ಬಂಡೆ, ಆ ಬಂಡೆ ಮಧ್ಯದಲ್ಲಿ ಹಸಿರಾಗೆ ಹುಲ್ಲುಗಳು ಗಿಡಗಳು ಬೆಳ್ಕೊಂಡವೆ. ಸಖತ್ತಾಗ ಇಲ್ಲಿಂದ ನೋಡಕ್ ಏನೋ ಒಂಥರ ಸಖತ್ತಾಗಿ ಕಾಣಿಸ್ತಾ ಇದೆ ಬೆಟ್ಟಗಳು. ಪ್ರತಿಯೊಂದು ಬೆಟ್ಟನೂ ಇದೇ ತರ ಐತೆ. ಇಲ್ಲಿ ಇದರಲ್ಲಿ ಕ್ಯಾಮ್ರಾಯಿಂದ ಎಷ್ಟು ಕಾಣಿಸಿದ್ಯೋ ಗೊತ್ತಿಲ್ಲ, ಕಾಣಿಸಲ್ಲ ಗೊತ್ತಿಲ್ಲ. ಬಟ್ ಡೈರೆಕ್ಟ್ ಆಗಿ ನೋಡಕ್ಕಂತೂ ಸಖತ್ತಾಗೈತೆ, ಸಖತ್ತಾಗಿದೆ. ನೋಡೋದಕ್ಕೆ ಒಂದು ಚಂದ. ನೋಡ್ರಿ ಅಲ್ಲಲ್ಲಿ ಹಸಿರು. ಅಂತ ಇದರಲ್ಲಿ ಕರಡಿಗಳು, ಚಿರತೆಗಳು ಜಾಸ್ತಿ ಇರ್ತವೆ. ಹಳ್ಳಿಗಳವರು ಡೈಲಿ ನೋಡಿ ಅವ್ರಿಗೇನು ಅನ್ಸೋದೇ ಇಲ್ಲ. ಇದು ಮಾಮೂಲಿ ಡೈಲಿ ನೋಡೋದೇ ಬಿಡು ಅಂತ. ನಾವು ಬಿಲ್ಡಿಂಗ್ಗಳೆಲ್ಲ ಡೈಲಿ ಹೆಂಗೆ ನೋಡ್ತೀವಿ ಆ ಥರ ಅವರು ಹಸಿರನ್ನ ಆ ಥರ ನೋಡ್ತಾರೆ. ಸೊ ಹೆಲ್ದಿಯಾಗಿ ಚೆನ್ನಾಗಿ ಮುದ್ದೆ ರೊಟ್ಟಿ ಅವು ತಿನ್ಕೊಂಡು ಹೆಲ್ದಿಯಾಗಿ ಚೆನ್ನಾಗಿರ್ತಾರೆ. ನಾವುಗಳೆಲ್ಲ ಚೆನ್ನಾಗಿ ತಿಂದು ಕುಡಿದು ಒಳ್ಳೆ ಎಲ್ಲ ಗಾಡಿಗಳಾಗಿರ್ತೀವಿ. ಅವರು ಗೇಮೇ ಮಾಡಿ ಬಂದಿರ್ತಾರೆ. ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನು ನೆಕ್ಸ್ಟು ಹೋಗೋಣ. ಇಲ್ಲಿಗೆ ಈ ರೋಡಿಗೆ ಬಂದರೆ ಇದೊಂದೇ ಇರಬೇಕು ಪೆಟ್ರೋಲ್ ಬಂಕ್ ಇರೋದು, ಇನ್ನೆಲ್ಲೂ ಇಲ್ಲ ಪೆಟ್ರೋಲ್ ಬಂಕ್ಗಳು. ಜರ್ಮನ್ ಶೆಫರ್ಡ್ ಪಾಪ ಅದನ್ನು ಫ್ರೀಯಾಗಿ ಬಿಡೋದೇ ಇಲ್ಲ ಅನ್ನಿಸುತ್ತದು. ಪೂರ್ತಿ ನೀಟಾಗಿ ಕಟ್ಟಾಕ್ತಾರೆ ಪಾಪ. ಬರ್ಬೇಕುರು ಹೋಗಬೇಕಾ. ಜೀವನದಾಗ ಏನು ನೋಡ್ತೀವಿ, ಕೆಲಸಗಳು ಯಾವಾಗಲೂ ಇದ್ದಿದ್ದೆ. ಯಾವಾಗ ಕೆಲಸಗಳ ಮಧ್ಯೆ ಫ್ರೀ ಆದಾಗ ಒಂದಿನ ಬರಬೇಕು. ಯಾರ ನೋಡ್ರಿ ಮನೆ ಮೇಲೆ ಕಾರ್ನೇ ನಿಲ್ಲಿಸ್ಬಿಟ್ಟವನೆ. ಆವತ್ತಿ ಕರೆಕ್ಟ್ ಇಲ್ಲೂ ಒಂದು ನೆಕ್ಸ್ಟ್ ಆವತ್ತಿ ಒಂದು ಹೋಗ್ತೀನಲ್ಲಿ ನೋಡ್ರಿ. ಅಲ್ಲಿ ದೇವಸ್ಥಾನ ಒಳ್ಳೆ ಪೀಸ್ಫುಲ್ ಟೆಂಪಲ್ಲು. ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಏನೋ ಇರ್ಬೇಕಲ್ಲಿ. ಅಂದರೆ ಯಾವ ದೇವರಿದೆ ಅಂತ ನನಗೂ ಅಷ್ಟೊಂದು ಪೂರ್ತಿಯಾಗಿ ಗೊತ್ತಿಲ್ಲ. ಬಟ್ ಅಲ್ಲಿ ಯಾರು ಜನನೇ ಇರೋದಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಅವು ಮಾಡ್ಕೊತಾರೆ. ಅಲ್ಲಿ ಸಖತ್ತಾಗೈತೆ. ಅಲ್ಲಿಂದ ಒಂದು 2 ಸತಿ ಹೋಗಿದ್ದೀವಿ ನಾವು ನಮ್ಮ ಹುಡುಗರೆಲ್ಲ. ನೋಡ್ರಿ ಮುಂಗ್ಸಿ ಬೇಜಾನಿದಾವೆ ಇಲ್ಲಿ ಹಾವುಗಳು, ಮುಂಗ್ಸಿಗಳು. ನೋಡ್ರಿ ಈ ರೋಡು ಮಾತ್ರ ಸಖತ್ತಾಗೈತೆ. ಆ ಕಡೆ ಈ ಕಡೆ ಎಲ್ಲ ಏನು ಮರ ಇದು, ನೀಲಗಿರಿ ಮರ. ಸೆಂಟ್ರಲ್ ರೋಡ್ ನೋಡ್ರಿ ಸಖತ್ತಾಗೈತೆ. ಒಳ್ಳೆ ಎಲ್ಲೋ ಕಾಡಿಗೆ ಬಂದಂಗೆ ಐತೆ ರೋಡ್ ಇದು. ಇದು ಇಷ್ಟೇನೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇನ್ನು ನಂದಿ ಬೆಟ್ಟ ವ್ಯೂ ಕಾಣಿಸುತ್ತೆ. ಇಲ್ಲಿ ನನಗೆ ನೋಡ್ರಿ ಮೇಲೆಗಡೆ ಟಾಪಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತಿದೆ ನಂದಿ ಬೆಟ್ಟ. ಪೆಟ್ರೋಲ್ ಬಂಕ್ ಇದೆ. ನಾನು ಎಲ್ಲ ಇದೆ ಅದು ಅಂದ್ಕೊಂಡಿದ್ದೆ. 2 ಪೆಟ್ರೋಲ್ ಬಂಕ್ ಇದೆ ಈ ರೋಡಲ್ಲಿ. ಏನೋ ಸದ್ಯಕ್ಕೆ ಏನಂತ ಪೆಟ್ರೋಲ್ ಖಾಲಿ ಆಗೋಯ್ತು ಅಂದರೆ ಎಮರ್ಜೆನ್ಸಿಗೆ 2 ಪೆಟ್ರೋಲ್ ಬಂಕ್ ಇದೆ. ಏನು ಪರವಾಗಿಲ್ಲ. ಹೆಚ್ಚು ಕಡಿಮೆ ಒಂದು 5 ಕಿಲೋಮೀಟರ್ ದೂರದಾಗ ಐತೆ ಪೆಟ್ರೋಲ್ ಬಂಕ್. ಇನ್ನೊಂದು 3 ಕಿಲೋಮೀಟ್ರ್ ಇಲ್ಲಿ 4 ಕಿಲೋಮೀಟ್ರ್ ಹೋದ್ರೆ ಕರಾವಳಿ ಕ್ರಾಸ್ ಬರ್ತೈತೆ.
ನೋಡ್ರಿ ಬೆಟ್ಟದ ಮೇಲೆ ಆ ಹುಲ್ಲು ಇರೋದು, ಹುಲ್ಲು ಕಾಣಿಸ್ತಾ ಇದೆಯಲ್ಲ, ಆ ಹುಲ್ಲು ಮಳೆ ಆಗಿರೋದಕ್ಕೆ ಆ ಬಂಡೆ ಕಲ್ಲರ್ಗುನು ಆ ಹುಲ್ಲಿನ ಕಲ್ಲರ್ಗುನು ಹುಲ್ಲಂತೂ ಹೈಲೈಟ್ ಎದ್ದು ಕಾಣಿಸ್ತಾ ಇದೆ. ನಾವು ಈ ಮಳೆಗಾಲದಲ್ಲಿ ಇಂಥ ಟೈಮಲ್ಲಿ ಈ ಕಡೆ ಎಲ್ಲ ಬಂದಿಲ್ಲ, ಸರಿಯಾಗಿ ನೋಡಿಲ್ಲ, ನಾವು ಗಮನಿಸಿಲ್ಲ. ಬಟ್ ಇವಾಗ ನೋಡ್ತಿರೋದು ಮಾತ್ರ ಸಖತ್ತಾಗಿ ಕಾಣಿಸ್ತಾರೆ. ಇಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿ. ಓಕೆ, ರೋಡ್ ಮುಂಚೆ ಹಿಂಗೆ ಇರಲಿಲ್ಲ. ರೋಡ್ ಇದ್ರಾಗ ಅರ್ಧ ಇತ್ತು ರೋಡು. ಈಗ ಒಂದು 4-5 ವರ್ಷದ ಮುಂಚೆಯಿಂದ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಸೊ ಹಂಗಾಗಿ ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು. ಇಲ್ಲಿ ಏನಂದ್ರೆ ವೀಕೆಂಡ್ಸಲ್ಲಿ ಈ ಹುಡುಗರೇ ಸ್ವಲ್ಪ ತಲೆಯಾಟೆ ಹುಡುಗರು ಬರ್ತಾರಲ್ಲ, ಸೈಕ್ ನನ್ನ ಮಕ್ಕಳು ಸಿಟಿಯಲ್ಲೆಲ್ಲ ವೀಲಿಂಗ್ ಮಾಡಿ ಸಾಲದು ಅಂತ ಇಲ್ಲಿ ಬರ್ತಾರೆ. ಇಲ್ಲಿರೋ ಅಕ್ಕಪಕ್ಕ ಮನೆಗಳವ್ರಿಗೂ ಹಿಂಸೆನೆ ಇವ್ರು ಮಾಡೋ ಕೆಲಸಗಳಿಗೆ. ನಾವೇ ಒಂದು ಅರ್ಧ ಮುಕ್ಕಾಲು ಗಂಟೆ, ಒಂದು 2 ಅವರ್ ಇದ್ವಿ ಈ ರೋಡಲ್ಲಿ. ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇಗೆ ಹಿಂಸೆ ಗುರು. ಅದು ಪಾಪ ಈ ಅಕ್ಕಪಕ್ಕ ಮನೆಗಳವರು ಆ ಸೌಂಡ್ ತಡ್ಕೋಬೇಕಲ್ಲ, ಸಖತ್ ಹಿಂಸೆ ಅದೆಲ್ಲ. ಅದ್ರಷ್ಟು ಹಿಂಸೆ ಇನ್ನೋದಿಲ್ಲ. ನಮ್ಗೆ ಯಾವ ಸುಮ್ಮನೆ ಮನೆಗೆ ರಿಲ್ಯಾಕ್ಸ್ ಆಗಿ ಆರಾಮಾಗಿ ನಿದ್ದೆ ಹೋಗ್ತಾ ಇರ್ತೀವಿ. ಏನು ಮಕ್ಳು ಇವ್ರು ಬಂದ್ಬಿಟ್ಟು ಬೆಳಗ್ಗೆ 3-4 ಗಂಟೆಗೆ ಬಂದ್ಬಿಡ್ತಾರೆ. ಇಲ್ಲಿ ತಲೆಗೆ ಹಾಕ್ತಾ ಇರ್ತಾರೆ. ಏನು ಆ ಸೌಂಡ್ಗಳು, ಏನೋ ಸೈಲೆಂಟಾಗಿ ವೀಲಿಂಗ್ ಮಾಡ್ಕೊತಾರ. ಇಲ್ಲ ಏನು ಒಳ್ಳೆ ಹೆಸರು ಬರೋ ಕಿವಿಗಳೆಲ್ಲ ಕಿತ್ತೋತವೆ. ಅದು ಇನ್ನೇನಿಲ್ಲ, ಬರೀ ಒಂದು 70 ಓದ್ತಾರಲ್ಲ, ಅಷ್ಟು ಹೆವಿ ಸೌಂಡ್ ಬರ್ತಾರ್ತಿತ್ತು. ನೋಡ್ರಿ ಬಂದ್ವಿ ನಂದಿ ಹಿಲ್ಸ್ ಹತ್ರ. ನಂದಿ ಹಿಲ್ಸ್ ಅಂದ್ರೆ ಇಲ್ಲಿಂದ ಲೆಫ್ಟ್ ಸೈಡ್ ಹೋಯ್ತು ಅಂದ್ರೆ ನಂದಿ ಕ್ರಾಸಿಂದ ನಂದಿ ಹಿಲ್ಸ್ಗೆ ಒಂದು 8 ಕಿಲೋಮೀಟರ್ ಇದೆ ಫುಲ್ ಟಾಪ್ಗೆ. ಇಲ್ಲಿ ಫ್ರೆಂಡ್ಸ್ ಸಿಗ್ತಾರೆ, ಫ್ರೆಂಡ್ಸ್ನ ಮಾತಾಡ್ಕೊಂಡು ಆಮೇಲೆ ಸಿಗೋಣ. ಓಕೆ, ಬಾಯ್. ನೋಡ್ರಿ ರೈಟ್ ಸೈಡ್ ಹೋದ್ರೆ ಚಿಕ್ಕಬಳ್ಳಾಪುರ, ಮುದ್ದೇನಹಳ್ಳಿ, ನಂದಿಗೆ ಹೋಗೋದು. ನಂದಿ ದೇವಸ್ಥಾನ ಹೋದ್ರೆ ರೈಟ್ ಸೈಡ್ ನಂದಿ ದೇವಸ್ಥಾನ. ಇವಾಗ ನಾವು ಹೋಗ್ತಿರೋದು ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ಗೇನು ಹೋಗ್ತಿಲ್ಲ, ನಂದಿ ಕ್ರಾಸ್ ಹತ್ರ ಅಷ್ಟೇ. ನಾವು ಒಂದು ಲೈಟಾಗಿ ಊಟ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ನೋಡ್ರಿ ಇವರಿಬ್ರು ಏನೋ ಮಾಡ್ತಾವ್ರಿ ಇಲ್ಲಿ ರೋಡ್ ಸೆಂಟ್ರಲ್ಲಿ ಗಾಡಿಗಳು ಹಾಕೊಂಡು ಏನು ಮಾಡ್ತಾರೆ ನೋಡ್ರಿ. ಹಿಂಗಿದ್ದಾಗೇನೆ ಆಕ್ಸಿಡೆಂಟ್ಗಳಾಗೋದು. ಈಗಲೇ ಕೈಗೇನೋ ಆಗೈತೆ ಅವ್ರಿಗೆ, ಬಂದು ರೋಡಲ್ಲಿ ಗಾಡಿಗಳು ಹಾಕೊಂಡು ನಾಯಪ್ಪ ಏನು ಹೇಳ್ಬೇಕು ಜನಕ್ಕೆ. ನೋಡ್ರಿ ಇಲ್ಲಿ ರೋಡುಗಳೆಲ್ಲ ಮಾಡೋರು, ಮೇಲೆಗಡೆ ಒಳ್ಳೆ ರೋಡ್ ಮಾಡೋರೆ. ಇದೆಲ್ಲ ನೀಲಗಿರಿ ತೋಪ್ ಇದ್ದಿದ್ದಿಲ್ಲಿ. ಈಗ ನೋಡ್ರಿ ಒಳ್ಳೆ ಹಿಂಗೆ ರೆಸ್ಟೋರೆಂಟ್ಗಳಂತೆ, ಬರೋರಿಗೆ ರೂಮ್ಸ್ಗಳೆಲ್ಲ ಅವೈಲೇಬಲ್ ಇದೆ. ಇದೆಲ್ಲ ಆನ್ಲೈನ್ ಬುಕ್ಕಿಂಗ್ ಇರ್ಬೋದು ಮೋಸ್ಟ್ಲಿ. ಏನು ಇರಲಿಲ್ಲ, ಇದೆಲ್ಲ ಬರೀ ನೀಲಗಿರಿ ತೋಪ್ ಬಿಟ್ಟರೆ ಬೇರೆ ನೋಡ್ರಿ. ಇವಾಗ ಇದೇನು ನೋಡ್ತಾ ಇದ್ದೀರಾ, ಈ ಕಡೆ ಆ ಕಡೆ 2 ಕಡೆನೂ ನೀಲಗಿರಿ ತೋಪುಗಳು ಇದ್ದಿದ್ದು, ತೋಟಗಳು ಇದ್ದಿದ್ದೆಲ್ಲ ಕೊಂಡ್ಕೊಂಡು ಇವಾಗ ನೋಡ್ರಿ ಫುಲ್ ಕಮರ್ಷಿಯಲ್ ಆಗೋಯ್ತು ಏರಿಯಾ ಪೂರ್ತಿ ಫುಲ್ ಕಮರ್ಷಿಯಲ್. ವೆದರ್ ಮಾತ್ರ ಫುಲ್ ಚಿಲ್ ಆಗೋಯ್ತು ಈಗ, ಫುಲ್ ಚಿಲ್ಡ್ ವೆದರ್. ನೋಡ್ಕೊಂಡು ಸ್ಟೋನ್ ಹಿಲ್ಸ್, ಇದೆಲ್ಲ ಇಂಪ್ರೂವ್ಮೆಂಟ್ ಯಾವಾಗ ಆಗಿದ್ದು ಅಂದ್ರೆ ಎಲ್ಲ ಒಂದು 10 ವರ್ಷದಿಂದ ಈಚೆಗೆ ಸ್ನೇಹಿತರೆ. ಏನಂದ್ರು ಎಲ್ಲ ಒಂದು 2014-15 ಈಚೆಗೆ ಒಂದೊಂದೇ ಈ ಥರ ಹುಕ್ಕಾ ಪಾರ್ಲರ್ ಅಂತ ಅವು ಆಗ ಸ್ಟಾರ್ಟ್ ಆಯಿತು. ಏನು ಗೊತ್ತಲ್ಲ, ಎಲ್ಲ ಗಬ್ಬಿಡಿಸ್ತಾರೆ, ಸಿಟಿಗಳಿಂದ ಬರ್ತಾರೇನೋ. ಆ ಇಂಡಿಪೆಂಡೆನ್ಸ್ ಡೇ ದಿನ ಅಂತೂ ಬರೀ ಅಲ್ಲಿ ತೋರಿಸ್ತೀನಿ ಎಲ್ಲಿಂದ ಟ್ರಾಫಿಕ್ ಇತ್ತು ಅಂದರೆ, ನಮಗೆ ಒಂದು 5 ಗಂಟೆಗೆ ನಾವು ಒಂದು ಕಡೆ ಇಲ್ಲಿ ಕೆಲಸ ಇತ್ತು, ಕೆಲ್ಸಕ್ಕೆ ಬರಬೇಕಾಗಿತ್ತು. ಸೊ ಇದೇ ರೂಟಲ್ಲೇ ಬರಬೇಕಾಗಿತ್ತು. ಬಂದ್ವಿ ನಾವು. ಏನೋ ಆಕ್ಸಿಡೆಂಟ್ ಇರ್ಬೋದು ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಏನಿಲ್ಲ, ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರ್ ಟ್ರಾಫಿಕ್ ಜಾಮು. ನಂದಿ ಹಿಲ್ಸ್ಗೆ ಈ ರೋಡಲ್ಲಿ ಹೋದ್ರೆ ರೈಟ್ ಸೈಡ್ ಟರ್ನ್ ತೊಗೊತೀವಿ. ಈ ಕಡೆನೂ 1.5-2 ಕಿಲೋಮೀಟ್ರ್ ಟ್ರಾಫಿಕ್ ಜಾಮು, ಆ ಕಡೆನೂ 1.5-2 ಕಿಲೋಮೀಟ್ರ್ ಟ್ರಾಫಿಕ್ ಜಾಮು. ಬಟ್ ಅಲ್ಲಿ ಅವತ್ತಿನ ದಿನ ಯಾರನ್ನೂ ಬಿಟ್ಟಿಲ್ಲ, ಮೇಲಕ್ಕೆ ಯಾರನ್ನೂ ಬಿಟ್ಟಂಗಿಲ್ಲ. ಸೊ ಹಂಗಾಗಿ ಏನೋ ಸೆಂಟ್ರಲ್ ಕಚ್ಕೊಂಡ್ವಿ ಅಂದರೆ, ಕಾರುಗಳಲ್ಲಿ ಬಂದಿರೋ ಕಚ್ಕೊಂಡ್ವಿ ಅಂದರೆ ಎಲ್ಲರೂ ಹೋಗೋವರೆಗೂ ನಾವು ಕದಲಕ್ಕಾಗಲ್ಲ, ಅಷ್ಟು ಜನ ಹತ್ರ. ಯಾವಾಗ ನಾವು ನೋಡ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು. ಒಂದು ಸಾವಂದುರ್ಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಒಂದು 5 ಗಂಟೆಗೆ ಮನೆ ಬಿಟ್ಟರೆ, ನಾವು 5 ಗಂಟೆ ಅಂದರೆ ಹುಡುಗರೆಲ್ಲ ಬರೋಷ್ಟೊತ್ತಿಗೆ 6 ಗಂಟೆ ಆಗುತ್ತೆ. 6 ಗಂಟೆ ಆಗೇ ಆಗುತ್ತೆ, ಯಾಕಂದರೆ ಬರಬೇಕಲ್ಲ ಹುಡುಗರು.
ಅವರು ಬರೋ ಅಷ್ಟೊತ್ತಿಗೆ ಅವರು ಅದು 1 ಅವರ್, ಒಂದು 6 ಗಂಟೆ ಊರು ಬಿಟ್ಟರೆ ಒಂದು 2 ಅವರ್ಸ್ಗೆಲ್ಲ ನಾವು ಬೆಟ್ಟದ ತಾವಿರ್ತೀವಿ. ಟ್ರೆಕ್ಕಿಂಗ್ ಒಂದು 2 ಅವರ್, ಅಕ್ಕಿ ಮೇಲೆಗಡೆ ಫೋಟೋ ಶೂಟ್ ಅಂತ ಅದಂತ ಇದಂತ ಎಲ್ಲ ಅಂದ್ರೆ ಒಂದು 2 ಅವರ್ ಕಳೀತಿದೆ, ಏನು ಮಾಡೋಕ್ಕಾಗಲ್ಲ. 2 ಅವರ್ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದು ಅಲ್ಲೊಂದು ಇನ್ನೊಂದು ಡ್ಯಾಮ್ ಇದೆ, ಡ್ಯಾಮ್ ಒಂದು ನೋಡಿಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಬರಬೇಕು. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಹೊಸಕೋಟೆ ದಮ್ ಬಿರಿಯಾನಿ ಅನ್ನೋದು ಫೇಮಸ್ ಆಯಿತು. ಅದೇ ಹೆಸರಿಟ್ಕೊಂಡು ಫೇಮಸ್ ಆಗಿರೋ ಹೆಸರುಗಳಿಟ್ಕೊಂಡು ಬೇಜಾನ್ ಜನ ನಡೆಸ್ತಾವ್ರೆ. ನಾವು ಅಲ್ಲೋದ್ರೇನೆ 2-3 ದಮ್ ಬಿರಿಯಾನಿಗಳು ಸ್ಟಾರ್ಟ್ ಆಗಿಬಿಟ್ಟಿವೆ ಹೊಸಕೋಟೆವು. ಅದ್ರಾಗ ಯಾವ್ದು ರಿಯಲ್ ಯಾವ್ದು ಡೂಪ್ಲಿಕೇಟ ಒಂದು ಗೊತ್ತಾಗಲ್ಲ ಹೊಸಬ್ರಿಗೆ. ಹಳಬ್ರು ಯಾರೋ ಗೊತ್ತಿರೋರು ಹೇಳಿದ್ರೆ ಒರಿಜಿನಲ್ ಬಿರಿಯಾನಿಗೆ ಹೋಗ್ಬೋದು. ಹೆಂಗೆ ಅಂದರೆ ಮೈಸೂರಲ್ಲಿ ಹನುಮಂತ ಪಲಾವ್ ಇದ್ದಂಗೆ. ಮೈಸೂರಲ್ಲಿ ಹನುಮಂತ ಪಲಾವ್ ಹೆಂಗೆ ಆ ಲೈನಲ್ಲಿ ಯಾವುದು ಒರಿಜಿನಲ್ ಅಂತಲೇ ಗೊತ್ತಾಗಲ್ಲ, ಆ ಥರ ಇದು ನೋಡ್ರಿ. ಇದೆಲ್ಲ ಫುಲ್ ಕಚ್ಕೊಂಡ್ಬಿಟ್ಟಿದ್ದು ಬಿಡ್ರಿ. ಇಲ್ಲಿ ಏನು ಕೆಮ್ಮಂಗೆ ಇರ್ತಾ ಇರಲಿಲ್ಲ ಇಲ್ಲಿ. ಇದು ನಂದಿ ಹಿಲ್ಸ್ಗೆ ಹೋಗುವ ದಾರಿ. ಎಲ್ಲ ನೋಡಿರ್ತೀರ, ಬಟ್ ಯಾರು ನೋಡಿಲ್ಲ ಅವರು ನೋಡ್ಕೊಳ್ರಿ, ಮಾತ್ರ ಮಸ್ತಾಗಿರ್ತೈತೆ. ಏನು ಗೊತ್ತಾ, ಪ್ಲೇಸ್ ನೋಡೋಕ್ಕೆ ಬೇಜಾರು, ಬಟ್ ನೋಡಿರೋದನ್ನೇ ನೋಡೋದಕ್ಕೆ ಬೇಜಾರು. ಏನಂದರೆ ಒಂದು ನಾವು ಹೋಗ್ತಾ ಇರಬೇಕಾದಾಗ ಒಂದು ಕೂಲಾಗಿ ಫೀಲ್ ಆಗುತ್ತಲ್ಲ, ಗಿಡ ಮರಗಳು ನೋಡ್ಕೊಂಡು ಒಳ್ಳೆ ಫೀಲ್ ಇರ್ತೈತೆ.